ಭೂಮಿಯಲ್ಲಿ ಇವತ್ತು ಶ್ರಮಜೀವಿಗಳ ಕಟ್ಟಡ ಕಾರ್ಮಿಕರ ದುಡಿಯೋ ವರ್ಗದ ದಿನಾಚರಣೆ, ಕಟ್ಟಡ ಕಾರ್ಮಿಕರ ಒಂದು ಹಬ್ಬ ಇವತ್ತು ಯಡ್ರಾಮಿ ತಾಲೂಕಿನಲ್ಲಿ ಹಮ್ಮಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ವೇದಿಕೆ ಮೇಲೆ ಇರತಕ್ಕಂಥ ಪೂಜ್ಯ ಶ್ರೀಗಳೇ ಮತ್ತು ಈ ಕಾರ್ಯಕ್ರಮ ಸಮಯ ಭಾಳಾಗಿದೆ. ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರುವಂಥ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಲೀಲಾವತಿ ಮೇಡಮ್ ಅವರೇ ಮತ್ತು ಕಾರ್ಮಿಕ ಅಧಿಕಾರಿಗಳೇ ಮತ್ತು ಈ ತಾಲೂಕಿನ ಗಣ್ಯರೇ ಮತ್ತು ಅನೇಕ ಜನ ನಮ್ಮ ಕಟ್ಟಡ ಕಾರ್ಮಿಕರ ಸಂಘದ ಪದಾಧಿಕಾರಿಗಳೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ಕಟ್ಟಡ ಕಾರ್ಮಿಕ ಬಂಧುಗಳೇ, ಪತ್ರಿಕಾ ಮಾಧ್ಯಮದ ಮಿತ್ರರೇ ಮತ್ತು ಎಲ್ಲ ಘಟಕಗಳ ಅಧ್ಯಕ್ಷರೇ, ಪದಾಧಿಕಾರಿಗಳೇ, 1 ತಾಸು 1 ಗಂಟೆ ಆಯಿತು ಈ ಒಂದು ಕಾರ್ಯಕ್ರಮ ಮೆರವಣಿಗೆ ಮಾಡೋದ್ರ ಮೂಲಕ ಇಲ್ಲಿ ತಲುಪಿ ಈ ಒಂದು ವೇದಿಕೆ ಅಡಿಯಲ್ಲಿ ಅನೇಕ ಸಾಧಕರಿಗೆ ಸನ್ಮಾನ, ಶಾಲಾ ಕಾಲೇಜು ಮಕ್ಕಳಿಗೆ ಸನ್ಮಾನ, ವೈದ್ಯರಿಗೆ ಸನ್ಮಾನ, ಇನ್ನು ಶಿಕ್ಷಕರು ಬಂದರೆ ಅವ್ರಿಗೂ ಕೂಡ ಸನ್ಮಾನ ಇರುತ್ತೆ. ಯಾಕಪ್ಪ ಕಾರ್ಮಿಕರಿಗೆ ಮಕ್ಕಳಿಗೆ ಏನು ಸಂಬಂಧ ಅಂತ, ಕಾರ್ಮಿಕರಿಗೆ ವೈದ್ಯರಿಗೆ ಏನು ಸಂಬಂಧ ಅಂತ, ಕಾರ್ಮಿಕರಿಗೆ ಶಿಕ್ಷಕರಿಗೆ ಏನು ಸಂಬಂಧ ಅಂತ ಎಲ್ಲರಿಗೂ ಸಂಬಂಧ ಇದೆ. 12ನೇ ಶತಮಾನದಲ್ಲಿ ಅಣ್ಣ ಬಸವಣ್ಣ ಅನುಭವ ಮಂಟಪವನ್ನು ಕಟ್ಟಿ ಅನುಭವ ಮಂಟಪದಲ್ಲಿ ಅನೇಕ ಕಾಯಕ ಜೀವಿಗಳ ಒಂದು ದೊಡ್ಡ ಗೌರವವನ್ನು ಕೊಟ್ಟರು. ಕಾಯಕ ಜೀವಿಗಳಿಗೆ ಒಂದು ಕಲ್ಯಾಣ ಮಂಟಪವನ್ನು, ಅನುಭವ ಮಂಟಪವನ್ನು ಕಟ್ಟಿದರು ಅಣ್ಣ ಬಸವಣ್ಣ. 12ನೇ ಶತಮಾನದಲ್ಲಿ ಎಲ್ಲ ಜಾತಿ ವರ್ಗ ಶ್ರಮಜೀವಿಗಳಿಗೆ ಸಮಾನತೆ ಏನಾದರೂ ಕೊಟ್ಟದ್ದೇ ಆದರೆ ಅಣ್ಣ ಬಸವಣ್ಣ 12ನೇ ಶತಮಾನದಲ್ಲಿ. ಅದೇ ರೀತಿಯಾಗಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಿಜವಾಗಲೂ ನಾವೆಲ್ಲ ಶ್ರಮಜೀವಿಗಳು ಅವರನ್ನು ಸ್ಮರಿಸಬೇಕಾಗ್ತದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವ ದುಡಿತಕ್ಕಂಥ ವರ್ಗ ಇದೆ, ಯಾವ ಶ್ರಮಜೀವಿಗಳಿದ್ದಾರೆ, ಯಾರು ಶೋಷಿತರಿದ್ದಾರೆ, ಯಾರು ಧ್ವನಿ ಇಲ್ಲದವರಿದ್ದಾರೆ, ಯಾರು ಮಹಿಳೆಯರಿದ್ದಾರೆ, ಅಂಥವ್ರಿಗೆಲ್ಲ ಧ್ವನಿ ಕೊಟ್ಟಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದ ಮೂಲಕ ಹಕ್ಕುಗಳನ್ನು ಕೊಟ್ಟಂಥವ್ರು, ನಮಗೆ ಮಾತಾಡ್ಲಿಕ್ಕೆ ಹಕ್ಕುಗಳನ್ನು ಕೊಟ್ಟಂಥವ್ರು, ನಮಗೆ ಓದು ಬರಕ್ಕೆ ಇವತ್ತು ಫಂಡಮೆಂಟಲ್ ರೈಟ್ಸ್ ಆಗಿ ನಮಗೆ ಏನದ ಕೊಟ್ಟಂಥ ಹಕ್ಕು ಕೊಟ್ಟಂಥ ದಿನ. ಅದಕ್ಕಾಗಿ ಅವರನ್ನು ಸ್ಮರಿಸಬೇಕಾಗ್ತದೆ. ಅದಕ್ಕೆ ಕಾರ್ಮಿಕರ ಹಬ್ಬದ ದಿನ ನಾವು ವೈದ್ಯರನ್ನು, ಶಿಕ್ಷಕರನ್ನು, ವಿದ್ಯಾರ್ಥಿಗಳನ್ನು ಅವರಿಗೆ ಸತ್ಕರಿಸಬೇಕಾಗಿದೆ. ಕಾರ್ಮಿಕರ ಮಕ್ಕಳಾಗಬಾರ್ದು, ಕಾರ್ಮಿಕರೇ ಆಗಬಾರ್ದು. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದಲಾವಣೆ ಬಯಸಬೇಕಾಗ್ತದೆ. ಈ ಕಾರ್ಮಿಕ ದಿನಾಚರಣೆ ಯಾಕೆ ಬಂತು ಅಂತಂದರೆ 1886ರ ಕಾರ್ಮಿಕರ ಕ್ರಾಂತಿ ರಷ್ಯಾದಲ್ಲಿ ಯಾವ ದುಡಿತಕ್ಕಂಥ ವರ್ಗ ಇತ್ತು, ಎಷ್ಟು ಗಂಟೆ ದುಡಿಬೇಕಾಗಿತ್ತಂದ್ರೆ ಇವತ್ತು 8 ಗಂಟೆ ನಾವು ಕೆಲಸ ಮಾಡ್ತೀವಿ. ಅವತ್ತು 15-16 ತಾಸು ಕೆಲಸ ಮಾಡಬೇಕಾಗಿತ್ತು, 16 ಗಂಟೆ ಕೆಲಸ ಮಾಡಬೇಕಾಗಿತ್ತು. ಅದು ಹೆಣ್ಮಕ್ಳಿರಲಿ ಗಂಡಸು ಮಕ್ಕಳಿರಲಿ. ನಾವು ವಿಶ್ರಾಂತಿ ತಗೋತೀವಿ ಅಂದರೆ ಅವಕಾಶ ಇರಲಿಲ್ಲ. ನಮಗೆ ಆರೋಗ್ಯ ಸರಿ ಇರಲಂತರ ಅವಕಾಶ ಇರಲಿಲ್ಲ. ದುಡಿಲೇಬೇಕು, ಕೆಲಸ ಮಾಡಲೇಬೇಕು ಅಂಥೇಳಿ ಭಾಳಷ್ಟು ಹಿಂಸೆ ಆಗ್ತಿತ್ತು. ಏನಂದರೂ ಬಿಡ್ತಿದ್ದಿಲ್ಲ. ಅದಕ್ಕಾಗಿ ಕಾರ್ಮಿಕರು ಬೇಸತ್ತು ಕಾರ್ಮಿಕರ ಚಳವಳಿ ಆರಂಭ ಮಾಡಿದರು. ಆ ಚಳವಳಿ ಆರಂಭ ಮಾಡಿ ದೊಡ್ಡ ಕ್ರಾಂತಿ ಆಯಿತು. ಆ ಕ್ರಾಂತಿಯಲ್ಲಿ ಅಂದಿನ ಬ್ರಿಟಿಷ್ ಸರ್ಕಾರ ಕಾರ್ಮಿಕರ ಮೇಲೆ ಗುಂಡಿನ ಮಳೆ ಹೊಡಿತು. ಗುಂಡುಗಳನ್ನು ಹೊಡೆದ್ರು. ಆ ಗುಂಡುಗಳನ್ನು ಹೊಡೆದು ಆ ಕಾರ್ಮಿಕರ ರಕ್ತ ಹರಿತಿತ್ತು. ಆದರೂ ಆ ಬ್ರಿಟಿಷ್ ಶಾಹಿ ವ್ಯವಸ್ಥೆ ವಿರುದ್ಧ, ಆಡಳಿತಶಾಹಿ ವ್ಯವಸ್ಥೆ ವಿರುದ್ಧ ಕಾರ್ಮಿಕರು
ಹೋರಾಟದ ಹಿಂದೆ ಸರಿಲಿಲ್ಲ. ಆ ರಕ್ತ ಹರಿತಿದ್ರು ಕೂಡ ಈ ಒಂದು ಬಿಳಿ ಅಂಗಿ, ತಮ್ಮ ಬಿಳಿ ಅಂಗಿಯನ್ನದ ರಕ್ತದ ಕವಲಿಯಲ್ಲಿದ್ದು, ಇದು ಕೆಂಬಾವುಟ, ಕಾರ್ಮಿಕರ ರಕ್ತದಿಂದ ಕೆಂಬಾವುಟ, ಕಾರ್ಮಿಕರ ಗೆಲುವಾಗಬೇಕು, ಕಾರ್ಮಿಕರ ನ್ಯಾಯ ಪಡೆಯುತ್ತೇವೆ ಅಂತೇಳಿ ಕಾರ್ಮಿಕರ ರಕ್ತದಲ್ಲಿ ಎದ್ದಿದಂಥ ಇದು ಕೆಂಪು. ಈ ಕೆಂಪಿನ ಸಂಕೇತ ಕಾರ್ಮಿಕರ ರಕ್ತದ ಸಂಕೇತ, ನ್ಯಾಯದ ಸಂಕೇತ, ಹೋರಾಟದ ಸಂಕೇತ, ಸಾಮಾಜಿಕ ನ್ಯಾಯದ ಸಂಕೇತ. ಇದು ಕಾರ್ಮಿಕರ ಬೆವರಿನ ಸಂಕೇತ. ಇದು ಅದಕ್ಕೆ ವಿಶ್ವ ಕಾರ್ಮಿಕರ ದಿನಾಚರಣೆ. ಅವತ್ತಿನ ಸರ್ಕಾರ ಮಾತುಕತೆ ಕರೆದು ನಿಮ್ಮ ಬೇಡಿಕೆ ಈಡೇರಿಸ್ತೀವಿ. ಬ್ರಿಟಿಷ್ ಸರ್ಕಾರ ನಿಮ್ಮ ಬೇಡಿಕೆ ಈಡೇರಿಸ್ತೀವಿ ಅಂತ ವಿಶ್ವಸಂಸ್ಥೆ ಮಾತುಕತೆ ಕರೆದು ಆವಾಗ ಕಾರ್ಮಿಕರಿಗೆ ನಾವು ಅವರಿಗೆ ಸಮಯದ ನಿಗದಿಪಡಿಸ್ತೀವಿ ಅಂತ ಹೇಳಿದರು. ಅವತ್ತಿನಿಂದ ಪ್ರಾರಂಭವಾಗಿದ್ದು ಕಾರ್ಮಿಕರ ಹಕ್ಕುಗಳ ಹೋರಾಟ ಇಡೀ ಕಲಬುರಗಿ ಅಲ್ಲ, ಕರ್ನಾಟಕ ಅಲ್ಲ, ಭಾರತ ದೇಶ ಅಲ್ಲ, ಅಂತಾರಾಷ್ಟ್ರೀಯ ಮಟ್ಟದ್ದು, ವಿಶ್ವ ಮಟ್ಟದಲ್ಲಿ ಕಾರ್ಮಿಕರ ಒಂದು ಚಳವಳಿಗೆ ಇವತ್ತು ಮಾನ್ಯತೆ ಸಿಕ್ಕಿದೆ. ದುಡಿಯೋ ವರ್ಗಕ್ಕೆ, ಬೆವರಿನ ಪ್ರತಿಫಲಕ್ಕೆ ಇವತ್ತು ಕಾರ್ಮಿಕರ ಧ್ವನಿಗೆ ಇವತ್ತು ವಿಶ್ವ ಮಟ್ಟದಲ್ಲಿ ಒಂದು ಗೌರವ ಇದೆ. ಆ ಗೌರವದ ಸಂಕೇತವಾಗಿ ಪ್ರತಿ ವರ್ಷ ಮೇ 1ನೇ ತಾರೀಕು ವಿಶ್ವ ಕಾರ್ಮಿಕರ ದಿನಾಚರಣೆ, ದುಡಿಯೋ ವರ್ಗದ ದಿನಾಚರಣೆ, ಕಾರ್ಮಿಕರ ಹಬ್ಬದ ದಿನಾಚರಣೆ ಅಂತೇಳಿ ಆಚರಣೆ ಮಾಡ್ತೀವಿ. ಯಡ್ರಾಮಿ ತಾಲೂಕಿನಲ್ಲಿ ಪ್ರಪ್ರಥಮವಾಗಿ ನಾವು ಕಾರ್ಯಕ್ರಮ ಮಾಡಿದ್ದು, ಪ್ರಪ್ರಥಮ ಸಮಾವೇಶ ಮಾಡಿದ್ದು ಇಲ್ಲಿ ಅಪ್ಪರ ಪೂಜ್ಯರ ಆಗಮಿಸಿದ್ದಾರೆ. ಶ್ರೀ ಪೂಜ್ಯ ಕಡಕೋಳ ಮಡಿವಾಳಪ್ಪನವರ ಮಠದ ಅವರ ದೀಪದ ಬೆಳಗೋದ್ರ ಮೂಲಕ ಅಲ್ಲಿ ಕಾರ್ಯಕ್ರಮ ಆರಂಭ ಮಾಡಿದ್ವಿ. ಇಲ್ಲಿ ಯಡ್ರಾಮಿ ತಾಲೂಕಿನಲ್ಲಿ ಅವರು ಹಚ್ಚಿದಂಥ ದೀಪ ಇವತ್ತು ಇಡೀ ಕಲಬುರಗಿ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಬೆಳಗುತ್ತದೆ ಅಂತೇಳಿ ನಾವೆಲ್ಲ ಆಸೆ ಪಡ್ತಿದ್ವಿ. ಇದು 2ನೇ ಕಾರ್ಯಕ್ರಮ. ಇಲ್ಲಿ ಕಡಕೋಳ ಮಠದಲ್ಲಿ 1ನೇ ಕಾರ್ಯಕ್ರಮ. ಕಡಕೋಳ ಮಡಿವಾಳಪ್ಪ ಹಚ್ಚಿದಂಥ ದೀಪ ಇಡೀ ಕರ್ನಾಟಕದಲ್ಲಿ ಬೆಳಗಬೇಕು ಅಂತೇಳಿ ನಾವು ಆಸೆ ಪಟ್ಟಿದ್ವಿ. ಅದು ಯಾರಿಂದ? ಕಟ್ಟಡ ಕಾರ್ಮಿಕರಿಂದ. ಅದಕ್ಕೆ ನಿಮ್ಮ ದೀಪ ಇವತ್ತು ಬೆಳಗುತ್ತಾ ಇದೆ. ದಯವಿಟ್ಟು ಹೊರಗಡೆ ಇರ್ತಕ್ಕಂಥವರೆಲ್ಲ ಒಳಗಡೆ ಬರಬೇಕು. ಅದಕ್ಕಾಗಿ ಕಾರ್ಮಿಕರ ಹಕ್ಕುಗಳ ಬಗ್ಗೆ ಇವತ್ತು ಕಾರ್ಮಿಕರ ಅನೇಕ ಕಾಯ್ದೆಗಳನ್ನು ಇವತ್ತಿನ ನಂತರ 1948ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೆಲಸದ ನಿಗದಿಪಡಿಸಿದರು. 8 ಗಂಟೆ ಮಿನಿಮಮ್ ವೇಜಸ್ ತಂದರು. ಫ್ಯಾಕ್ಟ್ರಿ ಕಾರ್ಮಿಕರಿಗೆ ಕಾಯ್ದೆಗಳನ್ನು ಮಾಡಿದರು. ಇವೆಲ್ಲನೂ ಏನದಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾರ್ಮಿಕರ ಸಲುವಾಗಿ ಎಷ್ಟು ದುಡಿದಿದ್ದಾರೆ ಅಂದರೆ, ಅವರು ಕೊನೆಗೆ ಕಾರ್ಮಿಕರ ಚಳವಳಿಯಿಂದ ಈ ದೇಶದಲ್ಲಿ ಬದಲಾವಣೆ ತರಬೇಕಂತೇಳಿ ಕಾರ್ಮಿಕರ ಪಕ್ಷ ಕಟ್ಟಿದ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಕಾರ್ಮಿಕರ ಪಕ್ಷ ಕಟ್ಟಿ ಕಾನೂನು ಮಂತ್ರಿ ಕೂಡ ಆದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅನೇಕ ಕಾಯ್ದೆಗಳನ್ನು ಮಾಡಿದ್ರು. ಮಹಿಳೆಯರಿಗೆ ಮೀಸಲಾತಿ ತಂದರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಕಾರ್ಮಿಕರಿಗೆ 8 ಗಂಟೆ ಡ್ಯೂಟಿ, 8 ಗಂಟೆ ಮನೋರಂಜನೆ, 8 ಗಂಟೆ ವಿಶ್ರಾಂತಿ, ಆ ಕಾನೂನನ್ನು ತಂದರು. ಅದಕ್ಕಾಗಿ ಇನ್ನೂ ಅನೇಕ ಕಾರ್ಮಿಕರ ಬೇಡಿಕೆಗಳು ಇದೆ. ಒಂದು ಕಡೆ ಸಂಘಟಿತ ಕಾರ್ಮಿಕರು, ಇನ್ನೊಂದು ಕಡೆ ಅಸಂಘಟಿತ ಕಾರ್ಮಿಕರು. ಅಸಂಘಟಿತ ಕಾರ್ಮಿಕರು ದೊಡ್ಡ ಕ್ಷೇತ್ರ ಇದೆ ಗುರುಗಳೇ. ಈ ದೇಶದಲ್ಲಿ 48 ಕೋಟಿ ಜನ ಇದ್ದಾರೆ. ಈ ದೇಶದಲ್ಲಿ 48 ಕೋಟಿ ಅಸಂಘಟಿತ ಕಾರ್ಮಿಕರಿದ್ದಾರೆ ಈ ದೇಶದಲ್ಲಿ. ಆ ಅಸಂಘಟಿತ ಕಾರ್ಮಿಕರಿಗೆ, ಅದು ವಿಶೇಷವಾಗಿ ದುಡಿಯೋ ಕಟ್ಟಡ ಕಾರ್ಮಿಕರಿಗೆ ಯಾವುದೇ ಕಾಯ್ದೆ ಇರಲಿಲ್ಲ, ಯಾವುದೇ ಸೆಕ್ಯೂರಿಟಿ ಇರಲಿಲ್ಲ. ಬಾಂಬೆಯಲ್ಲಿ ಒಂದು ಬಿಲ್ಡಿಂಗ್ ಬಿತ್ತು, 100 ಜನ ಹಸುನುಗಿದ್ರು, ಜೀವ ಕಳ್ಕೊಂಡ್ರು ಬಡವರು ದುಡಿಲಕ್ಕೆ ಹೋಗಿ. ಬಳ್ಳಾರಿಯಲ್ಲಿ ಒಂದು ಗಂಗಾರಾಮ್ ಬಿಲ್ಡಿಂಗ್, ಅಲ್ಲಿ ಜೀವ ಕಳ್ಕೊಂಡ್ರು ಬಡವರು, ಮಕ್ಕಳು ಅನಾಥ ಆದರು, ಅವರ ಕುಟುಂಬ ಕಣ್ಣೀರಿನಲ್ಲಿ ಕೈ ತೊಳಿತಾ ಇತ್ತು. ಅವರ ಜೀವನ ಹಿಂಗೆ ಆಗಬಾರ್ದು ಅಂತೇಳಿ 1982ರಲ್ಲಿ ನಮ್ಮ ಕರ್ನಾಟಕ ಸ್ಟೇಟ್ ಕನ್ಸ್ಟ್ರಕ್ಷನ್ ವರ್ಕರ್ಸ್ ಸೆಂಟ್ರಲ್ ಯೂನಿಯನ್ ನಮ್ಮ ಮುಖಂಡರು MP ಸ್ವಾಮಿ ಸರ್, ಡಾಕ್ಟರ್ ರೂತ್ ಮನೋರಮ್ಮ, ನಿವೃತ್ತ ನ್ಯಾಯಾಧೀಶರಾಗಿರ್ತಕ್ಕಂಥ ಜಸ್ಟಿಸ್ VR ಕೃಷ್ಣಯ್ಯರ್, ಮತ್ತು ತಮಿಳುನಾಡಿನಲ್ಲಿ ಗೀತಾ ಮೇಡಮ್, ಇವರೆಲ್ಲರೂ ಸೇರಿಕೊಂಡು ಭಾರತದಲ್ಲಿ ಒಂದು ಕಾನೂನು ಬರಬೇಕು, ಇಂಡಿಯಾದಲ್ಲಿ ಕಟ್ಟಡ ಕಾರ್ಮಿಕರಿಗಾಗಿ ಅವ್ರ ಕಾನೂನು ಬರಬೇಕು ಅಂಥೇಳಿ ಒಂದು ಸರ್ಕಾರದ ಮೇಲೆ ಒತ್ತಡ ತಂದು
ಅನೇಕ ನೆಗೋಷಿಯೇಷನ್ಗಳನ್ನು ಮಾಡಿ ಕಟ್ಟಡ ಕಾರ್ಮಿಕರಿಗಾಗಿ ಅವರಿಗೆ ವಿಶೇಷವಾದಂಥ ಕಾನೂನು ಬರಬೇಕು ಅಂತೇಳಿ, ಕಾಯ್ದೆ ಬರಬೇಕು ಅಂತೇಳಿ 1996 ತನ ಹೋರಾಟಗಳನ್ನು ಮಾಡಿ ಆ 96ರಲ್ಲಿ ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಆಗಿರ್ತಾರೆ. ಆವಾಗ ನೆಗೋಷಿಯೇಷನ್ ಹೋಗಿ ಇದು ಮಾಡಬೇಕು ಅಂಥೇಳಿ, ಈ ಕಾನೂನು ತರಬೇಕು ಅಂಥೇಳಿ ಒತ್ತಡ ತಂದಾಗ 1996ರಲ್ಲಿ ಈ ಕಾನೂನನ್ನು ಬರ್ತದೆ. ರಾಜ್ಯದಲ್ಲಿ ಇನ್ನೂ ಬೋರ್ಡ್ ಆಗಂಗಿಲ್ಲ. ಆ ಬೋರ್ಡ್ ಆಗಲಿಕ್ಕೂ ಕೂಡ ನಮ್ಮ ಸಂಘಟನೆ ದೊಡ್ಡ ಪ್ರಮಾಣದಲ್ಲಿ ಹೋರಾಟ ಮಾಡ್ತದೆ. 2006-07ರಲ್ಲಿ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಆಗ್ತದೆ. ಆ ಕಲ್ಯಾಣ ಮಂಡಳಿ ಆದ ಮೇಲೆ ಪ್ರಾರಂಭ ಆಗ್ತದೆ ಕಟ್ಟಡ ಕಾರ್ಮಿಕರಿಗೆ ಕೆಲವು ಸೌಲಭ್ಯ ಸಿಗಬೇಕು ಅಂತೇಳಿ. ಅವರಿಗೆ ಕಟ್ಟಡ ಕಾರ್ಮಿಕರಿಗೆ ಯಾವ ಸೌಲಭ್ಯನೂ ಇರಲಿಲ್ಲ. ಯಾವಾಗ ಈ ಮಂಡಳಿ ಆಯಿತು, ಯಾವಾಗ ಈ ಕಾಯ್ದೆ ಆಯಿತು, ಈ ಸಂಘಟನೆ ಪರವಾಗಿ, ಕಟ್ಟಡ ಕಾರ್ಮಿಕರ ಸಂಘಟನೆ ಪರವಾಗಿ 1982ರಲ್ಲಿ ಸ್ಥಾಪನೆಯಾಗಿರ್ತಕ್ಕಂಥ ಕಟ್ಟಡ ಕಾರ್ಮಿಕರ ಪರವಾಗಿ ಏನದಂದ್ರೆ ನೆಗೋಷಿಯೇಷನ್ ಮಾಡಿ, ಹೋರಾಟ ಮಾಡಿ, ಸರ್ಕಾರದ ಮೇಲೆ ಒತ್ತಡ ತಂದು, ಕೇಂದ್ರ ಸರ್ಕಾರದ ಮೇಲೆ ಒತ್ತಡ ತಂದು ಈ ಕಾಯ್ದೆಗಳು ಜಾರಿ ಆದಮೇಲೆ ಆವಾಗ 13 ರೀತಿಯ ಸೌಲಭ್ಯಗಳು ಇಲ್ಲೆಲ್ಲ ಚಿತ್ರದಲ್ಲಿ ಕಾಣಿಸ್ತಾ ಇದೆ. ಇಲ್ಲೆಲ್ಲ ಕೊಟ್ಟಿದ್ದಾರೆ, ಫೋಟೋ ಕೊಟ್ಟಿದ್ದಾರೆ. ಇಲ್ಲಿ ನಮ್ಮ ಸಿದ್ದರಾಮಯ್ಯ ಸಾಹೇಬರು, ಸಂತೋಷ್ ಲಾಡ್ ಸಾಹೇಬರು, ಮುಂದಿನ ಮುಖ್ಯಮಂತ್ರಿ DK ಶಿವಕುಮಾರ್ ಸಾಹೇಬರು, ಇವರೆಲ್ಲ ಫೋಟೋ ಕೊಟ್ಟಿದ್ದಾರೆ. ಅದರಲ್ಲಿ ನಮ್ಮ ಸರ್ಕಾರ ಇವೆಲ್ಲ ಯೋಜನೆಗಳು ಜಾರಿಗೆ ತಂದಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಇವು ಯೋಜನೆಗಳಾಗಿ ಕಾರ್ಮಿಕರಿಗೆ, ನಿಜವಾದಂಥ ಕಾರ್ಮಿಕರಿಗೆ, ನೈಜವಾದಂಥ ಕಟ್ಟಡ ಕಾರ್ಮಿಕರಿಗೆ, ಬಿಸಿಲಲ್ಲಿ ದುಡಿತಕ್ಕಂಥ ಕಟ್ಟಡ ಕಾರ್ಮಿಕರಿಗೆ ಅವರಿಗೆ ಮಾತ್ರ ತಲುಪಬೇಕಂತೇಳಿ ನಮ್ಮ ಸಂಘಟನೆ, ಸರ್ಕಾರ, ಮಂಡಳಿ, ಕಾರ್ಮಿಕರ ಮಧ್ಯೆ ಸೇತುವೆಯಾಗಿ ಅವರ ಧ್ವನಿಯಾಗಿ ಕೆಲಸ ಮಾಡ್ತಾ ಇದೆ ನಮ್ಮ ಕಟ್ಟಡ ಕಾರ್ಮಿಕರ ಸಂಘಟನೆ. ಈ 12 ರೀತಿಯ ಸೌಲಭ್ಯಗಳು ತಲುಪಲಿ ಅಂತೇಳಿ. ಅದಕ್ಕಾಗಿ ಈ ಒಂದು ದುಡಿಯೋರಿಗೆ ಕೆಲಸ ಸಿಗಬೇಕು. ಆ ದುಡಿಯೋರಿಗೆ ಕೆಲಸ ಸಿಗಬೇಕಾದ್ರೆ ನಾವು ಸಂಘಟಿತರಾಗಬೇಕು. ಅನೇಕ ನಮ್ಮ ಬೆಂಗಳೂರಿನಲ್ಲಿ ನಮ್ಮ ಶಾಖೆಗಳು, ನಮ್ಮ ಮೇಡಮರು ಬಂದಿದ್ದಾರೆ, ಲೀಲಾವತಿ ಮೇಡಮರು ಅನೇಕ ಕಡೆ ಬೆಂಗಳೂರಿನಲ್ಲಿ ಶಾಖೆಗಳನ್ನು ಮಾಡಿ, ಅವರ ಮೆಂಬರ್ಶಿಪ್ಗಳನ್ನು ಮಾಡಿ, ಅವರ ಹಕ್ಕುಗಳಿಗಾಗಿ ಹೋರಾಟಗಳನ್ನು ಮಾಡಿ ಬೆಂಗಳೂರಿನಲ್ಲಿ ಸಾಕಷ್ಟು ಸೌಲಭ್ಯಗಳನ್ನು ಕೊಡಿಸುವಲ್ಲಿ ನಮ್ಮ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಲೀಲಾವತಿ ಮೇಡಮ್ ಅವರು ಇಡೀ ಬೆಂಗಳೂರು ನಗರದಲ್ಲಿ ಒಳ್ಳೆಯ ಸಂಘಟನೆ ಕಟ್ಟಿದ್ದಾರೆ. ನಮ್ಮ MP ಸ್ವಾಮಿ ಸರ್ ಇವತ್ತಿಗೂ ಕೂಡ ಬೋರ್ಡ್ನಲ್ಲಿ 2 ಸಲ ಮೆಂಬರ್ ಆದರು, ಬೋರ್ಡ್ ಮೆಂಬರ್. ಕಲ್ಯಾಣ ಕರ್ನಾಟಕದ ಪರವಾಗಿ ನಾನು 1 ಸಲ ಮೆಂಬರ್ ಆಗಿದ್ದೆ. 3 ಸಲ ನಮ್ಮ ಕಟ್ಟಡ ಕಾರ್ಮಿಕರ ಮಂಡಳಿ ಒಳಗೆ ಬೋರ್ಡ್ ಮೆಂಬರ್ ಆಗಿ ಸ್ಥಾನಮಾನ ಪಡೆದುಕೊಂಡಿರ್ತಕ್ಕಂಥ ಏಕೈಕ ಸಂಘಟನೆ ಅಂದ್ರೆ ಅದು NCL ಸಂಘಟನೆ, KSW ಸಂಘಟನೆ ಇದು ಮಾತ್ರ. ಅದಕ್ಕಾಗಿ ಇಂಥ ಹಿರಿಮೆ ಇರತಕ್ಕಂಥ ಸಂಘಟನೆಯಲ್ಲಿ ನೀವೆಲ್ಲ ಬಂದಿದ್ದೀರಿ. ಅದಕ್ಕೆ ಆ ಸಂಘಟನೆ ಸದಸ್ಯತ್ವ ಪಡ್ಕೊಂಡು, ಕಾರ್ಡ್ಗಳನ್ನು ಮಾಡಿಕೊಂಡು ಆ ಸೌಲಭ್ಯ ಪಡ್ಕೋಬೇಕು. ಅದಕ್ಕೆ ಮಾನ್ಯ ಶಾಸಕರು ಬರಬೇಕಾಗಿತ್ತು. ನಾವು ಕೆಲವು ಬೇಡಿಕೆಗಳಿದ್ದವು. ಏನು ಬೇಡಿಕೆ ಅಂದ್ರೆ, ಇವತ್ತು ಕಾರ್ಮಿಕರಿಗೆ ಕೆಲಸ ಸಿಗಬೇಕಾದ್ರೆ ನಮ್ಮ ಯಡ್ರಾಮಿಯಲ್ಲಿ ಅನೇಕ ಕಾಲೇಜುಗಳಾಗಬೇಕು, ಸರ್ಕಾರಿ ಕಟ್ಟಡಗಳಾಗಬೇಕು, ಹಳ್ಳಿಗೆ ರಸ್ತೆಗಳ ನಿರ್ಮಾಣ ಆಗಬೇಕು, ಆಸ್ಪತ್ರೆಗಳಾಗಬೇಕು, ITI ಡಿಪ್ಲೊಮಾ ಕಾಲೇಜುಗಳಾಗಬೇಕು, ಸೈನ್ಸ್ ಕಾಲೇಜ್ ಆಗಬೇಕು, PG ಕಾಲೇಜ್ ಆಗಬೇಕು. ಯಾಕಂದರೆ ಇದು ಹಿಂದುಳಿದಂಥ ತಾಲೂಕ, ಅತ್ಯಂತ ಹಿಂದುಳಿದಂಥ ತಾಲೂಕ, ಹೊಸ ತಾಲೂಕ ಇದು. ನಾನು ಬರುವಾಗ ನೋಡಿದೆ, ತುಂಬ ಬೇಸರ ಆಯಿತು. ಹಂಗೆ ಬರ್ತಿರ್ತೀವಿ ಬೇಸರ ಮಾಡಿಕೊಂಡು. ಆದರೆ ಇನ್ನೊಂದು ಖುಷಿ, ಬಹಳ ಮಂದಿ ಖುಷಿ ಪಟ್ಟರು. ಮೊನ್ನೆ ಪೇಪರ್ದಲ್ಲಿ 3 ದಿನ ಪೇಪರ್ದಲ್ಲಿ ಬಂತು. ಏನಂದರೆ ಕಲಬುರಗಿ ಒಳಗೆ ವಿಮಾನ ಬಂದಾಗ್ಯದ. ಆ ವಿಮಾನ ಚಾಲೂ ಮಾಡ್ಲಿಕ್ಕೆ ನಮ್ಮ ಅಜಯ್ ಸಿಂಗ್ರು ಗ್ರೀನ್ ಸಿಗ್ನಲ್ 200 ಕೋಟಿ ರೂಪಾಯಿ ಇಟ್ಟಾರ ಅದಕ್ಕೆ ಅಂತ ಹೇಳಿದ್ರು. ಭಾಳ ಜನ ಖುಷಿ ಪಟ್ಟರು. ಸರ್, ನಮಗೆ ಬೇಜಾರಿಲ್ಲ. ನಮಗೆ ಬೇಜಾರಿರೋದು ಆ ವಿಮಾನ ಹಾರಾಟಕ್ಕೆ ಏನದಂದ್ರೆ, ಶ್ರೀಮಂತರು ಹೋಗ್ತಕ್ಕಂಥ ವಿಮಾನ ಹಾರಾಟಕ್ಕೆ ನೀವು 700 ಕೋಟಿ ಕೊಟ್ಟಿರಲ್ಲ, ನಮ್ಮ ಯಡ್ರಾಮಿಗೆ ಒಂದು 100 ಕೋಟಿ ಕೊಡ್ರಿ. ಒಳ್ಳೆ ರೋಡ್ ಆಗ್ತವ, ಒಳ್ಳೆ ಕಾಲೇಜ್ ಆಗ್ತವ, ಒಳ್ಳೆ ಕೈಗಾರಿಕೆ ಆಗ್ತವ. ಅದು ನಾವು ಹೇಳ್ತೀವಿ ಸ್ವಾಮಿ. ನೀವು ಈ ಮತದಾರರು ನಿಮಗೆ ಓಟ್ ಕೊಟ್ಟಿದ್ದಾರೆ, ನಿಮಗೆ ರಾಜ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದ ರಾಜ್ಯ ಹೌದ್ರೆ, ಕಲ್ಯಾಣ ಕರ್ನಾಟಕದ ರಾಜ್ಯ ಹೈದರಾಬಾದ್ ಕರ್ನಾಟಕ, KKRDB ಅಂದ್ರೆ ಕಲ್ಯಾಣ ಕರ್ನಾಟಕದ ರಾಜ್ಯ ಬಸವಣ್ಣ ಇದ್ದಂಗೆ. ಬಸವಣ್ಣನ ರಾಜ್ಯಭಾರ ನಿಮಗೆ ಕೊಟ್ಟಾರ ಹೌದ್ರೆ. ಬಸವಣ್ಣನ ರಾಜ್ಯಭಾರ ನಿಮಗೆ ಕೊಟ್ಟ ಮೇಲೆ ಅಲ್ಲಿ ವಿಮಾನ ಹಾರಾಟಕ್ಕೆ ಬಿಸ್ನೆಸ್ ಮಂದಿ,
ರಾಜಕಾರಣಿಗಳು, ಶ್ರೀಮಂತರು ಎಲ್ಲರೂ ವಿಮಾನದಲ್ಲಿ 1 ಗಂಟೆದಲ್ಲಿ ನಾವು ಬೆಂಗಳೂರಿಗೆ ಮುಟ್ತೀವಿ ಅಂಥೇಳಿ ಖುಷಿನಿಂದ ಹೇಳ್ತಾರೆ. ಆದರೆ ಕಲಬುರಗಿಯಿಂದ ಬರಬೇಕಾದ್ರೆ, ಇಲ್ಲಿ ಯಡ್ರಾಮಿಗೆ ಬರಬೇಕಾದ್ರೆ 3 ತಾಸು ಬೇಕು. ರೋಡ್ ಇನ್ನೂ ಮುಗಿದಿಲ್ಲ. 25 ವರ್ಷ ಆಯಿತು ಗುರುಗಳೇ. ಒಂದು ಸಲ ನೀವು ಹೋರಾಟಕ್ಕೆ ಬಂದಿದ್ರಿ, ಬೆಂಬಲಿಸಿದ್ರಿ, ಅನೇಕ ಧ್ವನಿ ಎತ್ತಿದ್ರಿ. ನಮ್ಮ ಪತ್ರಕರ್ತರು ಧ್ವನಿ ಎತ್ತಿದ್ದಾರೆ, ಸಾಕಷ್ಟು ಜನ ಹೋರಾಟಗಾರರು ಧ್ವನಿ ಎತ್ತಿದ್ದಾರೆ, ನಮ್ಮೆಲ್ಲ ಹೋರಾಟಗಾರರು ಧ್ವನಿ ಎತ್ತಿದ್ದಾರೆ. ಚಿಗರಹಳ್ಳಿಯಿಂದ ಯಡ್ರಾಮಿಗೆ ರೋಡ್ ಆಗ್ಬೇಕು, ಚಿಗರಹಳ್ಳಿಯಿಂದ ಯಡ್ರಾಮಿಗೆ ರೋಡ್ ಆಗ್ಬೇಕು. 25 ವರ್ಷ ನಾವು ಕೇಳ್ತಾ ಇದ್ದೀವಿ, ಇನ್ನೂ ಆ ರೋಡ್ ಮುಗಿತಾ ಇಲ್ಲ. ಅಲ್ಲಿಟ್ಟು ಇಲ್ಲಿಟ್ಟು ಕೆದರೋದು, ಒಂದಿಷ್ಟು ಕಂಕರ್ ಹಾಕೋದು, ಪ್ಯಾಚಪ್ ಮಾಡೋದು, ಪಾಲಿಶ್ ಮಾಡೋದು, ಮತ್ತು ಮಳೆಗಾಲ ಬರೋದು, ಮತ್ತದೇ ಗುಂಡಿ ಬೀಳೋದು. ಅದಕ್ಕೆ ಅಭಿವೃದ್ಧಿ ಅಂದಮೇಲೆ ಅದು ಭಾಳ ಅಚ್ಚುಕಟ್ಟಾಗಬೇಕು. ಅಭಿವೃದ್ಧಿ ಅಂದರೆ ಅದು ಜನಹಿತವಾಗಬೇಕು. ಅಭಿವೃದ್ಧಿ ಅಂದರೆ ಜನರ ಪರವಾಗಿರಬೇಕು, ಬಡವರ ಪರವಾಗಿರಬೇಕು, ರೈತರ ಪರವಾಗಿರಬೇಕು. ಅಭಿವೃದ್ಧಿ ಅಂದರೆ ಶ್ರೀಮಂತರ ಪರವಾಗಿ ಅಲ್ಲ, ಉಂಡು ಹೊಟ್ಟೆ ತುಂಬಿದವ್ರ ಪರವಾಗಿ ಅಲ್ಲ, ಹಸಿದವರ ಪರವಾಗಿ ಇರಬೇಕು. ನಿಮ್ಮ ಯೋಜನೆಗಳು, ನಿಮ್ಮ ಸ್ಕೀಮ್ಗಳು ಹಸಿದವರ ಪರವಾಗಿರಬೇಕು. ಅನೇಕ ಸ್ಕೀಮ್ಗಳು ಬರ್ತಾನೆ ಇದೆ, ಸ್ಕೀಮ್ಗಳು ಬಡವರಿಗೆ ಶಾಶ್ವತವಾಗಿ ಸಮಾಧಾನ ತರಬೇಕು, ಸ್ವಲ್ಪ ಹೊಟ್ಟೆ ತುಂಬಬೇಕು. ಆ ಸ್ಕೀಮ್ಗಳ ಮೇಲೆ, ಸ್ಕೀಮ್ಗಳಂದರೆ ಇವತ್ತು ಸ್ಕ್ಯಾಮ್ಗಳಾಗ್ತಾ ಇದೆ. ಸ್ಕೀಮ್ ಅಲ್ಲ, ಸ್ಕೀಮ್ಗಳು ಸ್ಕ್ಯಾಮ್ ಆಗಬಾರ್ದು, ಸ್ಕೀಮ್ಗಳು ಸ್ಫೂರ್ತಿ ಆಗಬೇಕು. ಅದಕ್ಕಾಗಿ ಇವತ್ತು ಅನೇಕ ಯೋಜನೆಗಳು ಬಂದಿರ್ಬೋದು. ನಾವು ಬೇಡ ಅನ್ನಂಗಿಲ್ಲ, ಯೋಜನೆಗಳು ತೊಂಬರಿ, ಜನಹಿತವಾಗಲಿ, ನೀವು ಇನ್ನೂ ಬೆಳೀರಿ, ನಾವು ಬೇಸರ ಮಾಡ್ಕೊಂಗಿಲ್ಲ. ನೀವು ಅಲ್ಲಿ ಮಂತ್ರಿ ಆಗಬೇಕು ಅಂತೇಳಿ ಪಾಪ PGಯಲ್ಲಿದ್ದೀರಿ, ಬರಲಿಕ್ಕಾಗಿಲ್ಲ, ಶುಭ ಹಾರೈಸ್ತೀವಿ. ನಿಮಗೆ ಮಂತ್ರಿ ಸಿಗಲಿ ಅಂತಲೂ ಕೂಡ ಶುಭ ಹಾರೈಸ್ತೀವಿ, ಒಳ್ಳೆಯ ಮಂತ್ರಿ ಸಿಗಲಿ ಅಂತೇಳಿ. ಆದರೆ ಅಭಿವೃದ್ಧಿ ಮಾಡಿರಿ, ಡೆವಲಪ್ ಮಾಡಿರಿ. ಯಡ್ರಾಮಿ ಇವತ್ತು ತಹಸೀಲ್ ಆಫೀಸು ಇನ್ನೂ ಕಟ್ಟಡ ಆಗಲಿಲ್ಲ, ಎಲ್ಲೋ ಜಾಗ ನೋಡಿದ್ದಾರೆ, ಪರವಾಗಿಲ್ಲ, ದೊಡ್ಡ ಕಟ್ಟಡ ಆಗಲಿ, ಅನೇಕ ಕಚೇರಿಗಳಾಗಲಿ, ಅಭಿವೃದ್ಧಿ ಕಾರ್ಯಗಳಾಗಲಿ. ಯಡ್ರಾಮಿಯಲ್ಲಿ ಸಣ್ಣ ಕೈಗಾರಿಕೆಗಳು ಬರಲಿ. ಯಡ್ರಾಮಿಯಲ್ಲಿ ಯುವಕರಿಗೆ ಉದ್ಯೋಗ ಇಲ್ಲ. ನಮ್ಮ ಯುವಕರು ಬ್ಯಾಗ್ ಹಾಕ್ಕೊಂಡು ನಾವು ದಿನ ನೋಡ್ತೀವಿ, ಬೆಂಗಳೂರು ಟ್ರೈನ್ ಹತ್ತಾರೆ, ಅಲ್ಲಿ ಬೆಂಗಳೂರಿಗೆ ಇಳಿತಾರೆ. ಯಾವ ಫ್ಯಾಕ್ಟ್ರಿಯಲ್ಲಿ ಕೆಲಸ ಸಿಗ್ತದೆ, ಯಾವ ಕೈಗಾರಿಕೆಯಲ್ಲಿ ಕೆಲಸ ಸಿಗ್ತದೆ ಅಂತೇಳಿ ಪಾಪ ಹುಡುಕಾಡ್ಕೊತ್ತು. ಯಶವಂತಪುರ, ಪೀಣ್ಯ, ಬಿಡದಿ, ರಾಮನಗರ್, ಎಲ್ಲೆಲ್ಲೋ ಕೆಲಸ ಹುಡ್ಕೊಂಡು ಕೂತಾರೆ. ಅಲ್ಲಿ ಕಂಪ್ನಿಯಲ್ಲಿ ಕೆಲಸ ಆದನು, ಇಲ್ಲಿ ಕಂಪ್ನಿಯಲ್ಲಿ ಕೆಲಸ ಆದನು. ಪಾಪ ಏನು ಓದಿರಿ? PUC ಓದಿವಿ. ಏನು ಓದಿರಿ? BA ಓದಿವಿ. ಏನು ಓದಿರಿ? ITI ಓದಿವಿ. ITI, SLC, PUC, BA, SLC ಫೇಲ್, 8ನೇ ಪಾಸ್. ಇದೇ ನಮ್ಮ ಹುಡುಗರು. ಇಲ್ಲಿ ಒಳ್ಳೆ ಕಾಲೇಜುಗಳು ಇಲ್ಲ ಯಡ್ರಾಮಿಯಲ್ಲಿ. ಒಂದೇ ಒಂದು BA ಕಾಲೇಜ್ ರೀ, BAನೂ ಇಲ್ಲರಿ. ನೋಡ್ರಿ, ಒಂದು ಸರ್ಕಾರಿ BA ಕಾಲೇಜ್ ಇಲ್ಲ ಅಂದರೆ ಯಾವ ತಾಲೂಕ ಇದು? ಎಂಥ ತಾಲೂಕು ಅಂತ ಹೆಸರಿಟ್ಟ ಮೇಲೆ ಅದಕ್ಕೆ ಎಲ್ಲ ರೀತಿಯಿಂದ ಮೆರುಗು ಬರಬೇಕು. ಒಂದು BA ಕಾಲೇಜು, ಸೈನ್ಸ್ ಕಾಲೇಜು ಆಗಬೇಕಲ್ರಿ. ಇಲ್ಲೊಂದು ITI ಕಾಲೇಜ್ ನಮ್ಮ ಪರಿಯೂರದವ್ರದ್ದು ಅದನ್ರಿ, ಪರಿಯೂರು ಪ್ರೈವೇಟ್ ITI ಕಾಲೇಜ್. ಗೌರ್ಮೆಂಟು GTTC ಅಂತೇಳಿ ಬಂದಿದೆ. GTTC ಟೆಕ್ನಿಕಲ್ ಕೋರ್ಸ್. ಆ GTTC ಕೋರ್ಸ್ ಬಂದದ್ದೇ ಆದರೆ ಹುಡುಗರಿಗೆ ಒಂದು 3 ವರ್ಷ ಕಲ್ತ್ರೆ ಅವರಿಗೆ ನೌಕರಿ ಸಿಗ್ತದೆ. SLC ಮೇಲೆ 3 ವರ್ಷ. ಮೇಡಮ್ ಅವರು ಮೊನ್ನೆ ಹೋದಾಗ CEO ಹೇಳಿದ್ರಲ್ಲ ಮೇಡಮ್, GTTC ಒಂದು NTTC ಅಂತೇಳಿದೆ. NTTT ಒಂದು ನ್ಯಾಷನಲ್ ಇಲ್ಲರಿ, NTTC ಅಂತ ಹೊಸದು ಬಂದಿದೆ. ಅದು ಮೈಸೂರು ಬೆಂಗಳೂರಿಗೆ ಅಷ್ಟೇ ಇದೆ, ಇಲ್ಲಿ ಕಲಬುರಗಿ ಕಡೆ ಬಂದಿಲ್ಲ. ನಾವು ಮೊನ್ನೆ ಹೇಳಿದ್ದೀವಿ CEO ಅವರಿಗೆ, ನಮ್ಮ ಕಲಬುರಗಿ ಭಾಗದಾಗ ಒಂದು ಮಾಡಿರಿ ಅಂತ ಹೇಳಿದ್ದೀವಿ. ಅದಕ್ಕಾಗಿ ಅಂಥ ಉದ್ಯೋಗ ಆಧಾರಿತವಾದಂಥ ಕೋರ್ಸ್ಗಳು, ಉದ್ಯೋಗ ಕೌಶಲ್ಯಭರಿತವಾದಂಥ ಕೋರ್ಸ್ಗಳು ಬರಬೇಕು. ಅದು ನಾವು ಆಗ್ರಹ ಪಡಿಸ್ತೀವಿ, ಒತ್ತಾಯ ಮಾಡ್ತೀವಿ, ಸರ್ಕಾರಕ್ಕೆ ಒತ್ತಾಯ ಮಾಡ್ತೀವಿ, ಈ ಭಾಗದ ಶಾಸಕರಿಗೆ ಒತ್ತಾಯ ಮಾಡ್ತೀವಿ. ಯಡ್ರಾಮಿ ಭಾಗದಲ್ಲಿ ಕೈಗಾರಿಕೆಗಳು ಬರಲಿ, ಕಾಲೇಜುಗಳು ಸ್ಥಾಪನೆ ಮಾಡಿರಿ, ನಿರುದ್ಯೋಗಿ ಯುವಕರಿಗೆ ಉದ್ಯೋಗ ಕೊಡ್ರಿ, ಅದನ್ನು ಒತ್ತಾಯ ಮಾಡ್ತೀವಿ. ಮನವಿ ಪತ್ರ ಬಹುಶಃ ಮೋಹಸಿನ್ ಪಟೇಲ್ ಬಲ್ಲಿದ್ದಿರ್ಬೋದು. ಅದಕ್ಕಾಗಿ ನಾವು ಹೇಳೋದಿಷ್ಟೇ, ಯಡ್ರಾಮಿ ತಾಲೂಕಿನಲ್ಲಿ ಅಭಿವೃದ್ಧಿ ಮಾಡಿದರೆ ಮಾತ್ರ, ಕೆಲಸಗಳು ಕಾಮಗಾರಿ ಚಾಲೂ ಮಾಡಿದ್ರೆ ಮಾತ್ರ ಕಾರ್ಮಿಕರಿಗೆ ಉದ್ಯೋಗ ಸಿಗ್ತದ. ಇಲ್ಲಾಂದ್ರೆ ನಮ್ಮ ಕಟ್ಟಡ ಕಾರ್ಮಿಕರು ದಿನನಿತ್ಯ ಕಲಬುರಗಿಯಿಂದ 400ರಿಂದ 500 ಜನ ಪ್ರತಿನಿತ್ಯ
ಗಂಟುಗಳನ್ನು ಕಟ್ಕೊಂಡು ಮಕ್ಕಳನ್ನ ಹೊಂಕಳದಲ್ಲಿ ಹಾಕ್ಕೊಂಡು ಬಗಲಾಗೆತ್ಕೊಂಡು ಮುದುಕರಿಗೆ ಮನೆ ಮೇಲೆ ಮನೆ ಕಾಯಿರಿ ಅಂತೇಳಿ ಮುದುಕಿಗೆ ಇದ್ರಂದ್ರೆ ಅವ್ರಿಗೆ ಹಿರಿಯರು ಅಂತೇಳಿ ನೀವು ಮನೆ ಮುಂದೆ ಇರ್ರಿ, ನಾವು ಹೋಗಿ ದುಡ್ಕೊಂಡು ಬಂದು ಲಗ್ನ ಸಾಲ ತೀರಿಸ್ತೀವಿ, ಜವಳ ತೆಗೆದು ಸಾಲ ತೀರಿಸ್ತೀವಿ. ಸಾಲ ಮಾಡಿ ಏನದ ಬೆಂಗಳೂರಿಗೆ ಹೋಗೋರು ಜನ ದಿನನಿತ್ಯ 500 ಜನ ಟ್ರೈನ್ ಹತ್ತಿ ಹೋಗ್ತಾರೆ. ಉದ್ಯಾನ್ ಟ್ರೈನ್, ಬೀದರ್ ಯಶವಂತಪುರ ಟ್ರೈನ್, ಹಾಸನ ಯಶವಂತಪುರ ಟ್ರೈನ್, ಎಲ್ಲ KK ಎಕ್ಸ್ಪ್ರೆಸ್, ಎಲ್ಲ ಟ್ರೈನಿಗೆ ನಮ್ಮ ಜನ ಗಂಟು ಮೂಟೆ ಕಟ್ಕೊಂಡು ಹೋಗ್ತಾರೆ ದಿನನಿತ್ಯ ಬೆಂಗಳೂರಿಗೆ. ಇದು ತಪ್ಪಿಸ್ಬೇಕು, ವಲಸೆ ಹೋಗೋದು ತಪ್ಪಿಸ್ಬೇಕು. ಪಾಪ ಮೊನ್ನೆ ಅವರು ಅಲ್ಲಾಪುರ ಹೆಣ್ಮಗಳು ಒಂದಿಷ್ಟು ಕುಟುಂಬಗಳು ಮಂಗಳೂರು ಮುಲ್ಕಿ ಒಳಗೆ ನಿಂಗಪ್ಪನ ಕಾಡಿನೊಳಗೆ 350ರಿಂದ 400 ಮನೆಗಳು ನಮ್ಮ ಕಟ್ಟಡ ಕಾರ್ಮಿಕರು ಬಗಲೂರು, ನೆಲೋಗಿ, ಯಡ್ರಾಮಿ, ಮುರುಘಾನೂರು, ಗತ್ರಿಗಿ, ಸಿಂದಗಿ ಎಲ್ಲ ಕಡೆಯವರು ಹೋಗಿ ಅಲ್ಲಿ 350 ಮನೆಗಳು ಕಟ್ಟಿ, ಗತ್ರಿಗಿ ಭಾಗಮನ ಗುಡಿ ಕಟ್ಟಿ, ಮಲ್ಲಿಕಾರ್ಜುನ ಗುಡಿ ಸ್ಥಾಪನೆ ಮಾಡಿ ಅಲ್ಲಿ 35 ವರ್ಷ 40 ವರ್ಷದಿಂದ ಅಲ್ಲೇ ಇದ್ದು ಅಲ್ಲೆಲ್ಲ ಮನೆ ಕಟ್ಕೊಂಡು ಜೀವನ ಮಾಡ್ತಾರ. ಪಾಪ ಇವತ್ತಿಗೂ ಕೂಡ ಕಾಂಕ್ರೀಟ್ ಲೇಬರ್, ಇವತ್ತೂ ಕೂಡ ಗೌಂಡಿ ಗುತ್ತೇದಾರ್, ಇವತ್ತೂ ಏನದ ಬುಟ್ಟಿ ಹಿಡ್ಕೊಂಡು ಕಾಂಕ್ರೀಟ್ ಹೊತ್ತು ಇದು ಮಾಡ್ತಾರೆ. ನಾನು ಇಲ್ಲಿ ಹೋಗಿದ್ದೀನಿ, 2 ಸಲ ಹೋಗಿದ್ದೀನಿ. ಅಲ್ಲಾಪುರ ಹೆಣ್ಮಗಳು ಕಾಂಕ್ರೀಟ್ ಹೊತ್ತುವಾಗ, ಕಾಂಕ್ರೀಟ್ ಇದು ಮಾಡುವಾಗ ಮ್ಯಾಲಿನ ಬಿದ್ದು ಪಾಪ ಜೀವ ಕಳ್ಕೊಂಡಳು. ಅಲ್ಲಾಪುರದವ್ರು ಯಾರು ಅಲ್ಲಾಪುರದವ್ರು ಯಾರು ಬಂದಿರಿ? ನೀವು ಬಂದಿರಿ? ಆ ಹೆಣ್ಮಗಳು ಅಲ್ಲೇ ದುಡ್ತಿದ್ರ ಮಂಗಳೂರಿನಲ್ಲಿ ನೋಡಿ. ಸರ್, ಒಂದೇ ಒಂದು ರಿಕ್ವೆಸ್ಟ್, ಅವ್ರದ್ದು ಈಗಾಗಲೇ ಆನ್ಲೈನ್ ಅರ್ಜಿ ಹಾಕಿದ್ದಾರೆ. ಅದು ವೆರಿಫಿಕೇಷನ್ಗೆ ಬಂತಂದ್ರೆ ಅಲ್ಲಾಪುರಕ್ಕೆ ಹೋಗಿ ವೆರಿಫಿಕೇಷನ್ ಮಾಡಿಕೊಂಡು ಆ ಕುಟುಂಬಕ್ಕೆ 8,75,000 ರೂಪಾಯಿ ಪರಿಹಾರ ಬರಬೇಕು. ಆ ಕುಟುಂಬಕ್ಕೆ ಮಕ್ಕಳು ಬಿಟ್ಟು ಹೋಗಿದ್ದಾಳೆ, ಸಣ್ಣ ಮಕ್ಕಳು, ಅವ್ರ ಕುಟುಂಬ ಹಿರಿಯರು ಕಣ್ಣೀರಿನಲ್ಲಿ ಕೈ ತೊಳಿತಾ ಇದ್ದಾರೆ. ಆ ಕುಟುಂಬಕ್ಕೆ ನ್ಯಾಯವಾಗಿ ನಮ್ಮ ಮಂಡಳಿಯಿಂದ 8,75,000 ರೂಪಾಯಿ ಅಪಘಾತ ಪರಿಹಾರ ಅಂತೇಳಿ ಅದು ಬರಬೇಕು ಅಂತೇಳಿ ನಾವು ಇವತ್ತು ಒತ್ತಾಯ ಮಾಡ್ತೀವಿ. ಅರ್ಜಿ ಕೊಟ್ಟಿದ್ದಾಗಿದೆ, ಈಗಾಗಲೇ ಅದು ಸಿಗಬೇಕು. ಅದಕ್ಕೆ ಜೀವ ಕಳ್ಕೊಂಡಿದ್ದಾರೆ. ಅದಕ್ಕಾಗಿ ನಮ್ಮ ಕಟ್ಟಡ ಕಾರ್ಮಿಕರು ಕೆಲಸ ಮಾಡುವಾಗ, ಹೋಗುವಾಗ, ಕೆಲಸಕ್ಕೆ ಬರುವಾಗ ಭಾಳ ಜಾಗೃತಿಯಿಂದ ಹೋಗ್ಬೇಕು. ಏನೂ ಗಳಿಸೋದಿಲ್ಲ ನಮ್ಮ ಕಟ್ಟಡ ಕಾರ್ಮಿಕರು. ದುಡಿಯೋದು ಕುಡಿಯೋದು ಏನು ಮಾಡಿದ್ಯಪ್ಪ ಅಂದ್ರೆ ಏನು ಮಾಡ್ಬೇಕ್ರಿ? ಮನೆಯಾಗ 4-5 ಮಕ್ಕಳು, ಎಲ್ಲರಿಗೆ ನೋಡ್ಬೇಕು, ಯಾರಿಗೆ ನೋಡಂಗಿಲ್ಲ. ಪಾಪ ಮುಂಜಾನೆ ದಾರು ಅಂಗಡಿನೇ ನೋಡೋದು. ಅದಕ್ಕೆ ನಾವು ಹೇಳ್ತೀವಿ ಕೈ ಮುಗಿದು, ದಯವಿಟ್ಟು ಮುಂಜಾನೆದ್ದು ದಾರು ಅಂಗಡಿ ನೋಡಬೇಡ್ರಿ, ದಾರು ಅಂಗಡಿ ತೋರಿಸ್ಬೇಡ್ರಿ. ನಿಮ್ಮ ಮಕ್ಕಳು ಶಾಲೆ ಕಡೆ ಹೋಗ್ಬೇಕು, ನಿಮ್ಮ ಮಕ್ಕಳಿಗೆ ಶಾಲೆ ತೋರಿಸ್ರಿ. ನಿಮ್ಮ ಮಕ್ಕಳಿಗೆ ನೀವು ನ್ಯಾಯಯುತವಾಗಿ ಕಾಯಕವೇ ಕೈಲಾಸ, ಬಸವಣ್ಣವರು ಹೇಳಿದ್ದಾರೆ. ನಿಮ್ಮ ಕಾಯಕ ಅದು ಕೈಲಾಸ ಕಾಣಬೇಕು. ನೀವು ಕೈಲಾಸ ಎಲ್ಲಿ ಶ್ರೀಶೈಲಕ್ಕೆ ಹೋಗ್ತಿರೋ ಬಿಡ್ತಿರೋ, ಕಾಶಿಗೆ ಹೋಗ್ತಿರೋ ಬಿಡ್ತಿರೋ ಗೊತ್ತಿಲ್ಲ. ಕೈಲಾಸ ಇರೋದು ನಿಮ್ಮ ಕಾಯಕದಲ್ಲಿ, ನಿಮ್ಮ ಕೆಲಸದಲ್ಲಿ, ನಿಮ್ಮ ದುಡಿಮೆಯಲ್ಲಿ, ನಿಮ್ಮ ಬೆವರಿನ ಹನಿಯಲ್ಲಿ ನಿಮ್ಮ ಕೆಲಸ ಇರೋದು, ನಿಮ್ಮ ದುಡಿಮೆ ಇರೋದು. ನಿಮ್ಮ ಮಕ್ಕಳಿಗೆ ವಿದ್ಯಾವಂತರನ್ನಾಗಿ ಮಾಡಿರಿ. ಈ ಮಕ್ಕಳು ಮುಂದಿನ ನಾಗರಿಕರು, ಈ ಮಕ್ಕಳ ಮುಂದಿನ ಪ್ರಜೆಗಳು. ಇಂಥ ಮಕ್ಕಳಿಗೆ ಇವತ್ತು ಓದ್ರಿ, ತಲೆಗಾಕ್ರಿ, ಅವ್ರಿಗೆ ಓದ್ರಿಪ್ಪ. ನೀವು ದೊಡ್ಡ ಆಫೀಸರ್ ಆಗ್ತೀರಿ, ದೊಡ್ಡ ಸೈನ್ಸಿಸ್ಟ್ ಆಗ್ತೀರಿ, ಮಾಸ್ತರ್ ಆಗ್ತೀರಿ, ಲೆಕ್ಚರ್ ಆಗ್ತೀರಿ, ಈ ದೇಶಕ್ಕಾಯೋ ಸೈನಿಕರಾಗ್ತೀರಿ. ಆ ಮಕ್ಕಳ ತಲೆಯಲ್ಲಿ ಹಾಕ್ರಿ. ಮಕ್ಕಳಿಗೆ ಬೇಯ್ಬೇಡ್ರಿ ಹೊಲ್ಸ. ಮಗ ಇವ ಏನಾಗ್ತಾನೆ, ಸಾಲಿಗೆ ಹೋಗ್ತಾನೆ, ಕೂಡಲೇ ನಡೆಯಲಿ, ಅಲ್ಲಿ ಹೋಟೆಲ್ದಾಗ ಇಡ್ತೀನಿ ನಿನಗೆ, ಬಾರ್ನಾಗ ಇಡ್ತೀನಿ ನಿನಗೆ, ದುಡಿಲಕ್ಕೆ ಇಡ್ತೀನಿ ನಿನಗೆ, ಗ್ಯಾರೇಜ್ನಾಗ ಇಡ್ತೀನಿ ನಿನಗೆ. ಕಲಿಯೋ ಮಕ್ಕಳಿಗೆ ಒಯ್ದು ಗ್ಯಾರೇಜ್ನಾಗ ಇಡ್ತೀರಿ, ಬಾರ್ನಾಗ ಇಡ್ತೀರಿ ಅಂದ್ರೆ ಆ ಮಕ್ಕಳ ಭವಿಷ್ಯವನ್ನು ಹೆತ್ತವರೇ ಒತ್ತಿ ಮುಗಿಸ್ದಂಗೆ ಅವ್ರ ಭವಿಷ್ಯವನ್ನು. ಆ ಹೂವುಗಳು, ಅರಳೋ ಹೂವುಗಳಿಗೆ ಯಾವತ್ತೂ ಮುಗ್ಗಿಸ್ಬೇಡಿ. ಅದಕ್ಕಾಗಿ ನಾವು ಇವತ್ತು ಈ ಸೌಲಭ್ಯಗಳು ಪ್ರತಿಯೊಬ್ಬರು ಕಾರ್ಡ್ಗಳನ್ನು ಚಾಲು ಇಟ್ಕೋರಿ. ನಮ್ಮ ಮೇಡಮ್ ಅವ್ರು ಹೇಳ್ತಾರೆ ಕಾರ್ಡಿನ ಬಗ್ಗೆ, ಸೌಲಭ್ಯ ಬಗ್ಗೆ. ಅದಕ್ಕಾಗಿ ನಮ್ಮ ಅಮೀನಪ್ಪರು ಕುಂತಿದ್ದಾರೆ, ಇಜೇರಿ ಒಳಗೆ ದೊಡ್ಡ ಕಾರ್ಯಕ್ರಮ ಮಾಡಿದ್ರು. ಒಂದು 4-5 ವರ್ಷ ಆಯ್ತು. ಮಹಾತ್ಮ ಜ್ಯೋತಿಬಾ ಫುಲೆ ಕಟ್ಟಡ ಕಾರ್ಮಿಕರ ಸಂಘಟನೆ ಅಂತೇಳಿ ಕಟ್ಟಿದ್ದಾರೆ. ನೋಡ್ರಿ ಎಂಥ ಕಾನ್ಸೆಪ್ಟ್. ಮಹಾತ್ಮ ಜ್ಯೋತಿಬಾ ಫುಲೆನೂ ಕೂಡ ಬಡವರಿಗಾಗಿ, ರೈತರಿಗಾಗಿ, ಕಾರ್ಮಿಕರಿಗಾಗಿ ಹೋರಾಟ ಮಾಡಿದಂಥ ಮಹಾಪುರುಷ, ಮಹಾಜ್ಞಾನಿ ಜ್ಯೋತಿಬಾ ಫುಲೆ. ಅವರ ಮಡದಿ
ಧರ್ಮಪತ್ನಿ ಸಾವಿತ್ರಿಬಾಯಿ ಫುಲೆ ಬಡವರಿಗಾಗಿ, ಮಕ್ಕಳಿಗಾಗಿ ಟ್ಯೂಷನ್ ಹೇಳಿ ಮಕ್ಕಳಿಗೆ ಶಾಲೆಗಳನ್ನು ತೆಗೆದು ಎಷ್ಟೇ ಅವ್ರಿಗೆ ಕಾಡಿದರೂ ಕೂಡ ಆವತ್ತು ಸಾವಿತ್ರಿಬಾಯಿ ಫುಲೆಗೆ ಈ ಹೆಣ್ಮಗಳು ಶಾಲೆಗೆ ಕಳಿಸ್ತಾಳಂತೇಳಿ ಹೆಂಡಿಲೇ ಹೊಡೆದ್ರು, ಕೆಸರಲೇ ಹೊಡೆದ್ರು. ಕುಚೇಷ್ಟಿಗಳು ಅವರಿಗೆ ಶಾಲೆಗೆ ಬರಬಾರ್ದಂತೇಳಿ ಹೆಂಡಿ ಕೆಸರಲೇ ಹೊಡೆದ್ರು ಕೂಡ ಒಂದು ಸೀರೆ ಇಟ್ಕೊಂಡು ಹೋಗ್ತಿದ್ರು. ಅದು ಎಲ್ಲ ಆ ಸೀರೆ ಏನದ ಬದಲಾಯಿಸಿ ಮತ್ತೊಂದು ಸೀರೆ ಉಟ್ಕೊಂಡು ಮಕ್ಕಳಿಗೆ ಪಾಠ ಮಾಡಿ ದಿನನಿತ್ಯ ಏನದ ಮನೆಗೆ ಬರ್ತಿದ್ರು. ಅಂಥ ತ್ಯಾಗ ಜೀವಿಗಳು ವಿದ್ಯಾ ಸಲುವಾಗಿ, ಅಕ್ಷರದ ಬೀಜ ಬಿತ್ತೋ ಸಲುವಾಗಿ ಇಂಥದ್ದೆಲ್ಲ ತ್ಯಾಗ ಮಾಡಿದ್ದಾರೆ. ಅದಕ್ಕಾಗಿ ಅಂಥ ತ್ಯಾಗ ಜೀವಿಗಳಿಗೆ ಅನೇಕ ನಮ್ಮನ್ನು ನಾವು ಹೇಳಬೇಕಾಗ್ತದೆ, ಕೃತಜ್ಞತೆ ಸಲ್ಲಿಸಬೇಕಾಗ್ತದೆ ನಾವು. ಅದಕ್ಕಾಗಿ ಇವತ್ತು ಇಂಥ ಕಾರ್ಯಕ್ರಮ ಸುಮಾರು ಒಂದು 10-15 ವರ್ಷದಿಂದ ನಮ್ಮ ಅಳಗುಂಡಿಗೆ ಈರಣ್ಣವರು ಅಲ್ಲಿ ಅಳಗುಂಡಿಗೆಯಲ್ಲಿ ಸಂಘಟನೆ ಮಾಡಿದ್ದಾರೆ, ಈಜೇರಿಯಲ್ಲಿ ಸಂಘಟನೆ ಮಾಡಿದ್ದಾರೆ. ಇಲ್ಲಿ ಸುಮಾರು 10 ವರ್ಷಗಳಿಂದ ಹೊನ್ನಪ್ಪರು ಸಂಘಟನೆ ಮಾಡ್ತಾ ಇದ್ದಾರೆ. ಹೊನ್ನಪ್ಪರು ಭಾಳಷ್ಟು ಏನೇ ಬರಲಿ, ಕಿಟ್ಗಳು ಬರಲಿ, ಏನೇ ಬರಲಿ, ಜೋಶಿ ಕಾಲ್ ಮಾಡ್ತಾರೆ, ಪ್ರಸನ್ನ ಸರ್ ಕಾಲ್ ಮಾಡ್ತಾರೆ. ನಮ್ಮ ಲೇಬರ್ ಇನ್ಸ್ಪೆಕ್ಟರ್ ಪ್ರಸನ್ನ ಸರ್ ಭಾಳ ದೊಡ್ಡ ಗುಣದವರು, ಒಳ್ಳೆಯ ಅಧಿಕಾರಿ ಇದ್ದಾರೆ, ಏನೇ ಬಂದರೂ ಕೂಡ ಹೇಳ್ತಾರೆ ಅಂಥ ಅಧಿಕಾರಿಗಳು. ಮತ್ತು ನಮ್ಮ ಅಂಬೇಡ್ಕರ್ ಸೇವಾ ಕೇಂದ್ರದವರು ಪ್ರವೀಣ್ ಅವರು ಬಂದಿದ್ದಾರೆ, ಸಂಜು ಅವರು ಬಂದಿದ್ದಾರೆ, ಮತ್ತು ಎಲ್ಲ ಸಾಕಷ್ಟು ಜನ ಇಲ್ಲಿ ಬಂದಿದ್ದಾರೆ. ಮತ್ತು ಇಲ್ಲಿ ನಮ್ಮ ಯಡ್ರಾಮಿ ಪಟ್ಟಣದ ಜನ ಈ ಕಾರ್ಯಕ್ರಮಕ್ಕಾಗಿ ಭಾಳ ದೊಡ್ಡ ಕೊಡುಗೆಯನ್ನು ಕೊಟ್ಟಿದ್ದಾರೆ, ದೊಡ್ಡ ಸಹಕಾರ ಕೊಟ್ಟಿದ್ರಿ. ನಮ್ಮ ಪ್ರಕಾಶ್ ಪಾಟೀಲ್ ಇರ್ಬೋದು, ನಮ್ಮ ಬಸವರಾಜ್ ಕಾನಗೌಡ ಇರ್ಬೋದು, ಅನೇಕ ಜನ ನಿಮ್ಮ ಹೆಸರು ರಾಜಶೇಖರ್ ಗೋನಾಳ್ ಇರ್ಬೋದು, ಮತ್ತು ನಮ್ಮ ಕಡ್ಕೋಳು ಚೇರ್ಮನ್ನು, ನಮ್ಮ ಗ್ಯಾರಂಟಿ ಸಮಿತಿಯವರು ಹೂಗಾರಣ್ಣವರು ಭಾಳ ಆತ್ಮೀಯರು ನಮಗೆಲ್ಲ. ಅದಕ್ಕಾಗಿ ಪೂಜ್ಯರು ಕೂಡ ಬಂದಿದ್ದಾರೆ. ಪೂಜ್ಯರು ಕೂಡ ಭಾಳ ಹೋರಾಟ, ಕಡ್ಕೋಳ ಬ್ರಿಡ್ಜಿನ ಸಲುವಾಗಿ ನಮಗೆಲ್ಲ ಕರ್ಕೊಂಡು ಹೋರಾಟ ಮಾಡಿದರು. ಅವತ್ತು 25 ವರ್ಷದಿಂದ ಗುರುಗಳೇ, 25 ವರ್ಷದಿಂದ ಆ ಕಡ್ಕೋಳ ಬ್ರಿಡ್ಜಿನ ಸಲುವಾಗಿ ನಮಗೆಲ್ಲ ಕರ್ಕೊಂಡು ಹೋರಾಟ ಮಾಡ್ತಿದ್ರು. ಅದಕ್ಕಾಗಿ ಇವತ್ತು ಯಡ್ರಾಮಿಯಲ್ಲಿ ಇವತ್ತು ಹಚ್ಚಿದಂಥ ದೀಪ ಇದು ಇಡೀ ಸುತ್ತಿನ ತಾಲೂಕಾ ಜಿಲ್ಲೆಗಳಿಗೆ ವ್ಯಾಪಿಸಬೇಕು. ನಮ್ಮ ರಾಯಚೂರಿನ ಈರಣಗೌಡರು ಅಧ್ಯಕ್ಷರು ಬಂದಿದ್ದಾರೆ, ಸಂಚಾಲಕರು ಬಸವರಾಜ್ ಬಂದಿದ್ದಾರೆ, ನಮ್ಮ ಅಮೀರ್ ಪಟೇಲ್ ಚಿಂಚೋಳಿಯವರು ಬಂದಿದ್ದಾರೆ, ನಮ್ಮ ಆತ್ಮೀಯರು ಗೆಳೆಯರು, ನಮ್ಮ ಜೇವರ್ಗಿಯ ಕಾಂತಪ್ಪರು, ಮೌನೇಶರು, ಮತ್ತು ಮಕ್ಬುಲ್ ಬಂದಾರೆ, ಮೈಬೂಬ್ ಪಟೇಲ್, ದೇವೇಂದ್ರ ಚಿಗರಳ್ಳಿ, ಮತ್ತು ಯಲ್ಲಪ್ಪರು ಅಫ್ಜಲ್ಪುರ ತಾಲೂಕ, ಸುರಪುರ ತಾಲೂಕ, ಕಲಾಲ್ ಅವರು, ಮೌನೇಶರು, ನಮ್ಮ ಹುಣಸಗಿ ನಾಗಪ್ಪ ಅವರು, ಅನೇಕ ಜನ ಭಾಗವಹಿಸಿದ್ದಾರೆ. ಈ ಕಾರ್ಯಕ್ರಮಕ್ಕೆ ಒಂದು ಕೀರ್ತಿ ತಂದಿದ್ರಿ. ಭಾಳಷ್ಟು ಬೋರ್ ಆಗಿರ್ಬೋದು, ನನ್ನ ಮಾತಿನಿಂದ ಕ್ಷಮೆ ಇರಲಿ, ನನ್ನ ಮಾತಿನಿಂದ ಬೇಸರ ಅನ್ನಿಸಿದರೆ. ಯಾಕಂದ್ರೆ ಈ ಸನ್ಮಾನ ಎಲ್ಲ ನಡೀತಾವ, ಅವ್ರು ಸನ್ಮಾನ ಮಾಡ್ಕೊಂಡದ್ದು ನಾವೇನು ನೋಡಮ್ಮಂತ ಕೆಲವು ಮಂದಿ ಹೋದರು ಪಾಪ. ಅದಕ್ಕೆ ಸನ್ಮಾನ ದೊಡ್ಡದಲ್ಲ, ನಮಗೆ ಸನ್ಮಾನ ದೊಡ್ಡದಲ್ಲ, ಆದರೆ ಸವಲತ್ತುಗಳೇನು, ಬಡವರ ಪರವಾಗಿ ಏನೇನು, ಕಟ್ಟಡ ಕಾರ್ಮಿಕರ ಪರವಾಗಿ ಏನೇನು ಸೌಲಭ್ಯಗಳಿದಾವ ಅದೆಲ್ಲನೂ ತಿಳ್ಕೊಳ್ಳಿ ಅಂಥೇಳಿ ನಾವೇನದಂದ್ರೆ ಇದು ಮಾಡಿದೆವು. ಅದಕ್ಕೆ ನಮ್ಮ ಮೊದಲ ಒಂದು 4-5 ದಿನ ನಮ್ಮ ಹೊನ್ನಪ್ಪರಿಗೆ ಭಾಳ ಸಾಥ್ ಕೊಟ್ಟು ನಮ್ಮ ವಿಜಯಕುಮಾರ್ ಪಲ್ಲೇದ್ ಪತ್ರಕರ್ತರು ಬಂದಿದ್ದಾರೆ, ನಮ್ಮ ಇಲ್ಲಿ ಪತ್ರಕರ್ತರು ಇದ್ದಾರೆ. ಅದಕ್ಕೆ ಭಾಳಷ್ಟು ಸಹಕಾರ ಕೊಟ್ಟಿದ್ದಾರೆ ನಮ್ಮ ಹೊನ್ನಪ್ಪರಿಗೆ. ಅದಕ್ಕೆ ನಿಮ್ಮೆಲ್ಲರಿಗೆ ನಾನು ಧನ್ಯವಾದಗಳು ಹೇಳ್ತಾ ಇದ್ದೀನಿ. ನಮ್ಮ ಕಟ್ಟಡ ಕಾರ್ಮಿಕರ ಸಂಘಟನೆ ನಿಮ್ಮ ಸಂಘಟನೆ, ಅದು ನಿಮ್ಮ ಸಂಘಟನೆ. ಪ್ರತಿಯೊಬ್ಬರು ಯಾರು ತ್ಯಾಪಿ, ಒಳಂಬ, ಗುನಿ ಯಾರು ಹಿಡಿತೀರಿ, ಇದು ನಿಮ್ಮ ಸಂಘಟನೆ. ಯಾವುದೇ ಹಳ್ಳಿಯಲ್ಲಿರಲಿ ನಮಗೆ ಕರೀರಿ, ನಿಮ್ಮ ಜೊತೆ ನಾವು ಇರ್ತೀವಿ. ಸಂಘಟನೆ ಏನು ಸೌಲಭ್ಯ ಇದೆ ಆ ಸೌಲಭ್ಯಗಳ ಬಗ್ಗೆ ಅವೇರ್ನೆಸ್ ಕೊಡ್ತೀವಿ ನಾವು. ಅದಕ್ಕಾಗಿ ಪೆನ್ಷನ್ ಯೋಜನೆ ಇರ್ಬೋದು, ನಮ್ಮ ಮೇಡಮ್ ಅವ್ರು ಹೇಳ್ತಾರೆ, ಅವರಿಗೆಲ್ಲ ವಿಷಯ ಬಿಡ್ತೀನಿ ನಾನು. ಅದಕ್ಕಾಗಿ ಒಟ್ಟಿನಲ್ಲಿ ಇಂಥ ಒಂದು ಸಂಘಟನೆ ನೀವೆಲ್ಲ ಬೆಳೆಸಿದ್ರಿ. ಈ ಒಂದು ಸಂಘಟನೆ ಇವತ್ತಿನ ಸಮಾವೇಶ ಕಟ್ಟಡ ಕಾರ್ಮಿಕರ ಹಬ್ಬಕ್ಕೆ ನೀವೆಲ್ಲ ಬಂದು ಒಳ್ಳೆ ಮೆರುಗನ್ನು ತಂದಿದ್ರಿ, ಶುಭ ಹಾರೈಸಿದ್ರಿ. ಅದಕ್ಕಾಗಿ ತಮ್ಮೆಲ್ಲರಿಗೂ ಮತ್ತು ವೇದಿಕೆ ಮೇಲೆ ಕುಂತರಿಗೂ ಮತ್ತು ಬಂದಿರತಕ್ಕಂಥವ್ರಿಗೆ ಎಲ್ಲರಿಗೆ ವಂದನೆಗಳು, ಧನ್ಯವಾದಗಳನ್ನು ಹೇಳಿ ನನ್ನ ಮಾತಿಗೆ ವಿರಾಮ ಕೊಡ್ತೀನಿ. ಜೈ ಭೀಮ್, ಜೈ ಬಸವ, ಜೈ ಕಾರ್ಮಿಕ. ಇಲ್ಲಿವರೆಗೂ ಈ ವೇದಿಕೆಯನ್ನು ಉದ್ದೇಶಿಸಿ 12ನೇ ಶತಮಾನದ ಅಣ್ಣ ಬಸವಣ್ಣವರು ಹಿಡಿದು ಇಂದಿನ ಸಂವಿಧಾನದವರೆಗೂ ಈ ದೇಶದಲ್ಲಿ ದುಡಿಯುವ ಕೈಗಳೇ ದೊಡ್ಡ ಶಕ್ತಿ ಎನ್ನುವ ಹಾಗೆ ಈ ಜಿಲ್ಲೆಯಲ್ಲಿ ಯಾವುದೇ ಕಾರ್ಮಿಕರಿಗೆ ತೊಂದರೆಯಾದಾಗ ಪ್ರಥಮವಾಗಿ ಧ್ವನಿ ಎತ್ತುವ ನಮ್ಮ ಗಟ್ಟಿ ಧ್ವನಿಯ ದಿಟ್ಟ ನಾಯಕ ಶಂಕರ್ ಕಟ್ಟಿ ಸಂಘವಿ ಅಂದರೆ ತಪ್ಪಾಗಲಿಕ್ಕಿಲ್ಲ. ಇಲ್ಲಿವರೆಗೂ ಪ್ರಾಸ್ತಾವಿಕ ನುಡಿಗಳನ್ನಾಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಂಕರ್ ಕಟ್ಟಿ ಸಂಘವಿ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸ್ತೇನೆ.